ನಮಸ್ಕಾರ. HTV ಕನ್ನಡ ನ್ಯೂಸ್ಗೆ ಸ್ವಾಗತ. ನಾನು ಹರ್ಷಿತಾ ಎಡೂರು. ಸಚಿವ ಸ್ಥಾನ ನೀಡುವಂತೆ ಹೈಕಮಾಂಡ್ಗೆ ಮನವಿ ಮಾಡಿರುವುದಾಗಿ ಕಾಂಗ್ರೆಸ್ನ ಬ್ಯಾಡಗಿ ಶಾಸಕ ಬಸವರಾಜ ನೀಲಪ್ಪ ಶಿವಣ್ಣನವರು ತಿಳಿಸಿದ್ದಾರೆ. ಎರಡನೇ ಹಂತದ ಸಚಿವ ಸಂಪುಟ ವಿಸ್ತರಣೆಯಲ್ಲಿ ತಮಗೆ ಅವಕಾಶ ಸಿಗುವ ವಿಶ್ವಾಸವಿದೆ. ಹೈಕಮಾಂಡ್ನ ನಿರ್ಧಾರಕ್ಕೆ ತಾವು ಬದ್ಧರಾಗಿದ್ದು ಪಕ್ಷದ ತೀರ್ಮಾನಕ್ಕೆ ತಲೆಬಾಗುವುದಾಗಿ ಸ್ಪಷ್ಟಪಡಿಸಿದ್ದಾರೆ. ಈ ಹಿಂದೆ ಸುಮಾರು 25ರಿಂದ 30 ಶಾಸಕರ ನಿಯೋಗದೊಂದಿಗೆ ದೆಹಲಿಗೆ ತೆರಳಿ ಹೈಕಮಾಂಡ್ ನಾಯಕರನ್ನ ಭೇಟಿ ಮಾಡಿ ಮನವಿಯನ್ನ ಸಲ್ಲಿಸಿದ್ದೇವೆ ಎಂದು ತಿಳಿಸಿದ್ದಾರೆ. ತಮ್ಮ ಹಿರಿತನ ಹಾಗೂ ಅನುಭವವನ್ನ ಪರಿಗಣಿಸಿ ಸಚಿವ ಸ್ಥಾನ ನೀಡುವಂತೆ ಕೇಳಿಕೊಂಡಿದ್ದು ಅವಕಾಶ ಮಾಡಿಕೊಡುವ ಭರವಸೆಯನ್ನ ನಾಯಕರು ನೀಡಿದ್ದಾರೆ ಎಂದು ಹೇಳಿದ್ದಾರೆ. ಹೀಗಾಗಿ ತಮಗೆ ಸಚಿವ ಸ್ಥಾನ ಸಿಗುವ ವಿಶ್ವಾಸವಿದ್ದು ಮತ್ತೆ ದೆಹಲಿಗೆ ತೆರಳಿ ಮನವಿ ಮಾಡುವ ಅಗತ್ಯವಿಲ್ಲ ಎಂದು ತಿಳಿಸಿದ್ದಾರೆ. ನಾವು ಕೂಡ ಮಂತ್ರಿ ಆಗಲಿಕ್ಕೆ ಅಪೇಕ್ಷೆ ಪಟ್ಟೇವೆ. ಹೈಕಮಾಂಡ್ಗೆ ಕೂಡ ನಮ್ಮ ಮನವಿಯನ್ನು ಸಲ್ಲಿಸಿದ್ದೇವೆ. ಎರಡನೇ ಪಟ್ಟಿಯಲ್ಲಿ ಆಗ್ಬೋದು ಅಂತ ವಿಶ್ವಾಸ ಐತಿ ಮತ್ತು ಹೈಕಮಾಂಡ್ ಏನು ನಿರ್ಣಯ ತಗುತ್ತೆ ಅದಕ್ಕೆ ನಾವು ಬದ್ಧರಾಗಿಲ್ಲ. ಸರ್, ಈ ಹಿಂದೆ ನಿಯೋಗ ಕೂಡ ತೆರಳಿದ್ರ? ದೆಹಲಿಗೆ ಈ ಹಿಂದೆ ನಿಯೋಗ ಹೋಗಿದ್ವಿ. ನಾವೆಲ್ಲ ಸೀನಿಯರ್ಸ್ ಶಾಸಕರು ಸುಮಾರು 25ರಿಂದ 30 ಜನ ಹೋಗಿದ್ವಿ. ನಮ್ಮ ಎಲ್ಲ ನಾಯಕರಲ್ಲಿ ಕೂಡ ನಾವು ಭೇಟಿಯಾಗಿದ್ವಿ, ಮನವಿ ಕೂಡ ಮಾಡ್ಕೊಂಡಿದ್ವಿ. ಸೀನಿಯಾರಿಟಿಗೆ ಒಂದು ಅವಕಾಶ ಕೊಡ್ರಿ ಅಂತೇಳಿ ಕೇಳ್ಕೊಂಡಿದ್ವಿ. ಅವಕಾಶ ಮಾಡಿಕೊಡ್ತೇವೆ ಅಂತೇಳಿ ಹೈಕಮಾಂಡ್ ಕೂಡ ನಮಗೆ ತಿಳಿಸಿತ್ತು. ಆಯಾ ಒಂದು ಹಿನ್ನೆಲೆ ಒಳಗೆ ನಮಗೆ ಅವಕಾಶ ಸಿಗ್ತೈತಿ ಅಂತಕ್ಕಂಥ ವಿಶ್ವಾಸ ನಮಗೈತಿ. ಮತ್ತೆ ನಾವು ದೆಹಲಿಗೆ ಹೋಗ್ತೀರಾ ಸರ್? ಮತ್ತೆ ದೆಹಲಿಗೆ ಹೋಗೋದೇನು ಅವಶ್ಯ ಇಲ್ಲ. ಈಗಾಗಲೇ ನಮ್ಮ ಮನವಿ ಏನು ಹೇಳಬೇಕು ಹೈಕಮಾಂಡ್ಗೆ ಅದನ್ನ ಈಗಾಗಲೇ ನಾವು ಹೇಳಿದ್ವಿ.